ಸಿಬ್ಬಂದಿ ಕೊರತೆಗೆ ನಲುಗಿದ ತುಮಕೂರಿನ ಹೈಟೆಕ್ ಕ್ರೀಡಾಂಗಣ. ತುಮಕೂರು ನಗರದ ಮಹಾತ್ಮ ಗಾಂಧಿ ಒಲಿಂಪಿಕ್ಸ್ ಕ್ರೀಡಾಂಗಣ 65 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂಥದ್ದು ಸ್ಟೇಡಿಯಂ. ಕ್ರೀಡಾಂಗಣಕ್ಕೆ ಕೇವಲ 4 ಖಾಯಂ ಸಿಬ್ಬಂದಿ, 11 ಹೊರಗುತ್ತಿಗೆ ಸಿಬ್ಬಂದಿ. ರಾಷ್ಟ್ರ ಮಟ್ಟದ ಕ್ರೀಡಾಂಗಣಕ್ಕೆ ಇನ್ನೂ 30 ಸಿಬ್ಬಂದಿ ನಿಯೋಜನೆ ಅವಶ್ಯಕತೆ ಇದೆ. 3 ವರ್ಷಗಳಿಂದ ಇಲಾಖೆ ಹಾಗೂ ಸರ್ಕಾರಕ್ಕೆ ಪತ್ರ ಬರೆದರೂ ಕೂಡ ಪ್ರತಿಕ್ರಿಯೆ ಅನ್ನೋದು ಇಲ್ಲ. ವಾಚ್ಮನ್ ಹಾಗೂ ಸ್ವಚ್ಛತಾ ಸಿಬ್ಬಂದಿ ನಿಯೋಜನೆಗೆ ಸರ್ಕಾರ ಮೀನಾಮೇಷ ಎಣಿಸ್ಕೊಂಡು ಕೂತಿದೆ. 7 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂಥ ಟ್ರ್ಯಾಕ್ ಮೇಲೆ ವಾಕಿಂಗ್ ವಾಯು ವಿಹಾರಕ್ಕೆ ಬರ್ತಾ ಇರೋದ್ರಿಂದ ಕ್ರೀಡಾಪಟುಗಳಿಗೆ ಅಭ್ಯಾಸಕ್ಕೆ ಅಡ್ಡಿ ಆಗ್ತಾ ಇದೆ. ಹಲವು ಬಾರಿ ಜಿಲ್ಲಾಧಿಕಾರಿಗಳಿಗೆ ದೂರನ್ನು ನೀಡಿದಾರಂತೆ ತರಬೇತಿದಾರರು, ಬಟ್ ಉಪಯೋಗ ಇಲ್ಲ. ನೋಡಿ, ಇಲಾಖಾ ಹಾಗೂ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ರು ಪ್ರತಿಕ್ರಿಯೆ ಇಲ್ಲ ಅಂತ ಹೇಳಿದ್ರೆ ಕೋಟಿ ವೆಚ್ಚ ಮಾಡಿ ಕಟ್ಟಿರ್ತೀರ ತಾನೆ, ಪುಕ್ಷಟ್ಟೆ ದುಡ್ಡ ಬರುತ್ತೆ ಏನು? ಬಂದಮೇಲೆ ಅದನ್ನು ಮೇಂಟೆನೆನ್ಸ್ ಮಾಡಬೇಕು ಅಲ್ವಾ? ಮೇಂಟೆನೆನ್ಸೇ ಇಲ್ಲ ಅಂತಂದರೆ ನೋಡಿ, ಈ ಟ್ರ್ಯಾಕ್ ಮೇಲೆ ವಾಕಿಂಗ್ ಮಾಡೋದಂತೆ. ವಾಕಿಂಗ್ ಮಾಡೋಕ್ಕೆ ಕಟ್ಸಿರೋದು ಇದನ್ನು ಕೋಟಿ ಖರ್ಚು ಮಾಡಿ. ತುಮಕೂರು ನಗರದ ಮಹಾತ್ಮ ಗಾಂಧಿ ಒಲಿಂಪಿಕ್ಸ್ ಕ್ರೀಡಾಂಗಣ ಇದು. ನೀವು ಗಮನಿಸ್ತಾ ಇದ್ದೀರಾ, ಉಪಯೋಗಕ್ಕೆ ಬರಬೇಕಾದವ್ರಿಗೆ ಉಪಯೋಗಕ್ಕೆ ಬರ್ತಾ ಇಲ್ಲ. 65 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ವಾಕಿಂಗ್ ಮಾಡೋಕ್ಕೆ ಅಂತ. ನಗಲ್ವ ಜನ? ನಮ್ಮ ಜನನೂ ಹಂಗೇನೆ, ಎಲ್ಲಿ ವಾಕ್ ಮಾಡಬೇಕೇನು ಅನ್ನೋದು ಗೊತ್ತಿಲ್ಲ, ಒಟ್ಟು ವಾಕ್ ಮಾಡಬೇಕಷ್ಟೇ ಅವರು. ಇನ್ನೂ 30 ಸಿಬ್ಬಂದಿ ಬೇಕಂತೆ, ಬಟ್ ಇವರು ಗಮನ ಹರಿಸ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂತೋಷ್ ಒಂದು ವಾಕ್ಥ್ರೋ ನಡೆಸಿದ್ದಾರೆ, ನೋಡೋಣ ಬನ್ನಿ. ತುಮಕೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧಿ ಕ್ರೀಡಾಂಗಣಕ್ಕೆ ಈಗ ಏನು ಸಿಬ್ಬಂದಿ ವರ್ಗದ ಕೊರತೆ ಎದುರಾಗಿದೆ ಅಂತಲೇ ಕೂಡ ಹೇಳ್ಬೋದು. ನಾನೀಗ ತುಮಕೂರು ನಗರದ ಆ ಒಂದು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ದೃಶ್ಯಗಳಲ್ಲಿ ಈಗಾಗಲೇ ಕೂಡ ನೀವು ನೋಡ್ತಾ ಇರ್ಬೋದು. ಏನು ಸುಮಾರು 65 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಹೈಟೆಕ್ ಕ್ರೀಡಾಂಗಣಕ್ಕೆ ಈಗ ಅಧಿಕಾರಿಗಳ ಕೊರತೆ ಎದುರಾಗಿರ್ತಕ್ಕಂಥದ್ದು. ಸುಮಾರು ಈ ಒಂದು ಕ್ರೀಡಾಂಗಣ ಈಗಾಗಲೇ ಉದ್ಘಾಟನೆಯಾಗಿ ಕಾರ್ಯರೂಪಕ್ಕೆ ಕೂಡ ಬಂದರೂ ಕೂಡ ಇಲ್ಲಿಗೆ ಏನು ವಾಚ್ಮ್ಯಾನ್ಗಳಾಗ್ಬೋದು ಮತ್ತು ಸ್ವಚ್ಛತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡೋದ್ರಲ್ಲಿ ಸರ್ಕಾರ ಎಲ್ಲೋ ಒಂದು ರೀತಿಯಾಗಿ ಹಿಂದೇಟು ಹಾಕಿರ್ತಕ್ಕಂಥದ್ದು. ಒಂದು ರೀತಿಯಾಗಿ ಕ್ರೀಡಾಪಟುಗಳಿಗೆ ಒಂದು ರೀತಿ ತೊಂದರೆ ಕೂಡ ಆಗ್ತಾ ಇದೆ ಅಂತಲೇ ಕೂಡ ಹೇಳ್ಬೋದು. ಯಾಕೆಂದರೆ ಸುಮಾರು ಈ ಒಂದು ಹೈಟೆಕ್ ಕ್ರೀಡಾಂಗಣದಲ್ಲಿ ಈಗಾಗಲೇ 5 ಮುಖ್ಯ ದ್ವಾರಗಳಿರ್ತಕ್ಕಂಥದ್ದು. 5 ಮುಖ್ಯ ದ್ವಾರಗಳಿಗೆ ಕೇವಲ 2 ಮಾತ್ರ ವಾಚ್ಮ್ಯಾನ್ಗಳಿರ್ತಕ್ಕಂಥದ್ದು. ಆ 2 ವಾಚ್ಮ್ಯಾನ್ ಬೆಳಗ್ಗೆ ಒಬ್ಬರು ಮತ್ತು ಸಂಜೆ ಒಬ್ಬರು ನಿರ್ವಹಣೆ ಮಾಡ್ತಾಯಿದ್ದಾರೆ. ಆದರೆ ಇನ್ನು 3 ಮುಖ್ಯ ದ್ವಾರಗಳನ್ನು ಓಪನ್ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಕೂಡ ಹಿಂದೇಟಾಗ್ತಿರ್ತಕ್ಕಂಥದ್ದು. ಯಾಕೆಂದರೆ ಸಡನ್ನಾಗಿ ಅದನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಸಿಬ್ಬಂದಿಗಳು ಅಲ್ಲಿ ಮೇಂಟೈನ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಸಿಬ್ಬಂದಿಗಳ ಕೊರತೆ ಎದ್ದು ಕಾಣಿಸ್ತಿರ್ತಕ್ಕಂಥದ್ದು. ಈಗಾಗಲೇ ಹಲವು ಬಾರಿ ಕೂಡ ಏನು ತುಮಕೂರು ಯುವ ಸಬಲೀಕರಣ ಅಧಿಕಾರಿಗಳು ಸಂಬಂಧಪಟ್ಟಂಥ ಆಯುಕ್ತರಿಗೆ ಮತ್ತು ಸರ್ಕಾರಕ್ಕೆ ಪತ್ರ ಬರೆದರೂ ಕೂಡ ಏನು ನಿಯೋಜನೆ ಮಾಡ್ತಿರ್ತಕ್ಕಂಥದ್ದು ಎಲ್ಲೋ ಒಂದು ರೀತಿಯಾಗಿ ಕ್ರೀಡಾಪಟುಗಳಿಗೆ ಅನಾನುಕೂಲ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಮುಖ್ಯವಾಗಿ ಏನು ಇಲ್ಲಿಗೆ ಏನು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಇದು ಕ್ರೀಡಾಂಗಣ ಸ್ವಚ್ಛತೆಯಿಂದ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಕ್ರೀಡಾಪಟುಗಳಿಗೆ ಪ್ರತಿನಿತ್ಯ ಪ್ರಾಕ್ಟೀಸ್ಗೆ ಇಲ್ಲಿಗೆ ಸುಮಾರು 3 ರಿಂದ 4 ಟೀಮ್ಗಳು ಬರ್ತವೆ. ಇಲ್ಲಿರ್ತಕ್ಕಂಥ ಜಿಲ್ಲಾ ಮಟ್ಟದಲ್ಲಿ ನಡೀತಿರ್ತಕ್ಕಂಥ ಎಲ್ಲ ಸ್ಪೋರ್ಟ್ಸ್ ಪ್ಲೇಯರ್ಗಳು ಕೂಡ ಪ್ರಾಕ್ಟೀಸ್ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅದನ್ನು ಸ್ವಚ್ಛತೆಗೊಳಿಸುವಂಥದ್ದು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಕೆಲಸ. ಅದು ಸ್ವಚ್ಛತೆ ಇಲ್ದಂಗೆ ಕೂಡ ಕೊರಗ್ತಾ ಇದೆ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ಗೇಟ್ ವಾಚ್ಮ್ಯಾನ್ ಅಂದರೆ ಭದ್ರತೆ ಲೋಪ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಗೇಟು ವಾಚ್ಮ್ಯಾನ್ಗಳು ಇಲ್ಲದ್ರಿಂದ ಭದ್ರತೆ ಎದುರಾಗ್ತಾ ಇದೆ. ಹಲವು ಬಾರಿ ಪತ್ರ ಬರೆದರೂ ಪತ್ರಕ್ಕೆ ಯಾವುದೇ ರೀತಿಯಾದಂಥ ರಿಪ್ಲೈ ಬರದೇ ಇರತಕ್ಕಂಥದ್ದು ಏನು ಒಂದು ಕಡೆ ಕ್ರೀಡಾಪಟುಗಳಿಗೆ ಎದುರಾಗ್ತಿರ್ತಕ್ಕಂಥ ಒಂದು ಸಂಕಷ್ಟ ಅಂತಲೇ ಹೇಳ್ಬೋದು. ಸಂಬಂಧಪಟ್ಟಂತಹ ಏನು ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಅಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕಾಗಿದೆ. ಜೊತೆಗೆ ಸರ್ಕಾರ ಕೂಡ ಗಮನ ಹರಿಸಿ ಇಲ್ಲಿ ಏನು ಸಿಬ್ಬಂದಿ ನಿಯೋಜನೆಯನ್ನು ಕೂಡಲೇ ಮಾಡಬೇಕು ಅಂತೇಳಿ ಕ್ರೀಡಾಪಟುಗಳು ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನೀಟಲ್ಲಿ TV5 ಕನ್ನಡ, ತುಮಕೂರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ತುಮಕೂರಿನಲ್ಲಿ
ಈಗಾಗಲೇ ಸರ್ಕಾರದಿಂದ 4 ಹುದ್ದೆಗಳು ಸೃಜನೆಯಾಗಿದ್ದು, ಹೊರಗುತ್ತಿಗೆಯಾಗಿ 11 ಹುದ್ದೆ ಹೊರಗುತ್ತಿಗೆ ನೌಕರರನ್ನು ನಾವು ನಮ್ಮ ತುಮಕೂರು ಯುವ ಸಬಲೀಕರಣ ಕ್ರೀಡಾ ಇಲಾಖೆಗೆ ನೇಮಕ ಮಾಡ್ಕೊಂಡಿರ್ತೀವಿ. ಇದನ್ನು ಟೆಂಡರ್ ಮೂಲಕ ಮಾಡ್ಕೊಂಡಿರ್ತೀವಿ. ಈ 11 ಜನನ ನಮ್ಮ 10 ತಾಲೂಕಿಗೂ ಹಂಚಿ ನಮ್ಮ ಕಚೇರಿಗೆ ಸ್ವಚ್ಛತಾಗಾರರಾಗಿ ಮತ್ತು ಸ್ಟೇಡಿಯಂ ಭದ್ರತೆಗಾಗಿ 3 ಜನನ ಇಲ್ಲಿ ಇಟ್ಕೊಂಡಿರ್ತೀವಿ. ಈ 11 ಜನ ನಮಗೆ ಕಡಿಮೆ ಆಗಿದ್ದು ಸಿಬ್ಬಂದಿ. ನಾವು ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆದಿದ್ದೀವಿ. ನಮ್ಮ ಸರ್ಕಾರದಿಂದ ಈ ವರ್ಷ ನಮಗೆ ಈ ಸಿಬ್ಬಂದಿ ಕೊರತೆನ ನೀಗಿಸುವಂಥ ಒಂದು ಕಾರ್ಯ ಆಗುತ್ತೆ ಅಂತ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಬಂದ ಮೇಲೆ ನಮ್ಮ ಸ್ಟೇಡಿಯಂಗಳು ಹಾಗೂ ನಮ್ಮ ಕಚೇರಿ, ಕ್ರೀಡಾ ವಸತಿ ನಿಲಯ ಅಂತ ಇದೆ, ಇಲ್ಲಿಗೆಲ್ಲ ನಮ್ಮ ಸಿಬ್ಬಂದಿನ ಹಾಕ್ಕೊಂಡು ನಾವು ಕಾರ್ಯನಿರ್ವಹಿಸ್ತೀವಿ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ತುಮಕೂರಿನಲ್ಲಿ ಈಗಾಗಲೇ ಸರ್ಕಾರದಿಂದ 4 ಹುದ್ದೆಗಳು ಸೃಜನೆಯಾಗಿದ್ದು, ಹೊರಗುತ್ತಿಗೆಯಾಗಿ 11 ಹುದ್ದೆ ಹೊರಗುತ್ತಿಗೆ ನೌಕರರನ್ನು ನಾವು ನಮ್ಮ